ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಮೆಣಸಿನ ಅನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಅಕ್ಕಿ 2 ಬಟ್ಟಲು, ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ಮೆಣಸಿನ ಪುಡಿ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಅಡುಗೆ ಎಣ್ಣೆ ಸ್ವಲ್ಪ, ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ ಒಗ್ಗರಣೆಗೆ, ಒಣ ಮೆಣಸಿನಕಾಯಿ 4, ಬಿಡಿಸಿದ ಬೆಳ್ಳುಳ್ಳಿ 1, ತುಪ್ಪ 2 ಟೇಬಲ್ ಸ್ಪೂನ್, ಅರಿಶಿಣದ ಪುಡಿ ಸ್ವಲ್ಪ, ನಿಂಬೆಹಣ್ಣು 1 ಹೋಳು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು 4 ಲೋಟ ನೀರು ಸೇರಿಸಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಈ ಮೆಣಸಿನ ಅನ್ನವು ಸುಲಭವಾಗಿ ತಯಾರಿಸಬಹುದಾದ ರುಚಿಕರವಾದ ಭೋಜನ. ತಾಜಾ ಮೆಣಸು, ತುಪ್ಪ ಮತ್ತು ಬೇಯಿಸಿದ ಅಕ್ಕಿಯಿಂದ ತಯಾರಾಗುವ ಈ ಅನ್ನವು ಸುವಾಸನೆ ಮತ್ತು ಖಾರದ ರುಚಿಯನ್ನು ನೀಡುತ್ತದೆ. ಈಗ ಒಗ್ಗರಣೆ ಮಾಡಿಕೊಳ್ಳೋಣ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ರೆಸಿಪಿ ಇದು. ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಸ್ವಲ್ಪ ತುಪ್ಪ, ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಹುರಿದಿಟ್ಟುಕೊಂಡ ಕಡಲೆ ಬೀಜ, ಮೊದಲೇ ಮಾಡಿಟ್ಟ ಅನ್ನವನ್ನು ಸೇರಿಸಿ ಮೇಲೆ ಕಾಳು ಮೆಣಸಿನ ಪುಡಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಪೆಪ್ಪರ್ ರೈಸ್ ಸವಿಯಲು ಸಿದ್ಧ ಆಗಿದೆ. ಮೇಲೆ ಸ್ವಲ್ಪ ನಿಂಬೆ ರಸ ಸೇರಿಸಿದರೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಇದನ್ನು ಪಾಪಡ್ ಮತ್ತು ಮೊಸರಿನೊಂದಿಗೆ ಸೇವಿಸಬಹುದು. ಈಗ ಮಳೆಗಾಲ ಆಗಿರೋದ್ರಿಂದ ಬಾಯಿಗೆ ಸ್ವಲ್ಪ ರುಚಿ ನೀಡುವ ಖಾರವಾಗಿರುವ ರೆಸಿಪಿ ಬೇಕು ಅನಿಸುತ್ತೆ. ಅದರಿಂದ ಮನೆಯಲ್ಲಿ ಟ್ರೈ ಮಾಡಿ.